ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ನಾವಿವತ್ತು ತಮಿಳ್ ಹೀರೋ ಧನುಷ್ ಅವರು ನಟಿಸಿರೋ ಅದ್ಭುತವಾದ ಚಿತ್ರ ವಾಡಾ ಚೆನ್ನೈನ ನೋಡೋಣ. ಈ ಮೂವಿ ಎಕ್ಸ್ಪ್ಲೇನ್ ಮಾಡಿ ಅಂತ ನಮ್ಮೊಬ್ಬ ಸಬ್ಸ್ಕ್ರೈಬರ್ ಆದ ಸುದರ್ಶನ್ ರವರು ಹೇಳಿದ್ರು. ಅದಕ್ಕೆ ಈ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದೇ ರೀತಿ ಯಾವ್ದಾದ್ರು ಮೂವಿ ಸ್ಟೋರಿ ಕೇಳಬೇಕಿದ್ರೆ ಕಾಮೆಂಟ್ ಮಾಡಿ, ನಾವು ಆ ಮೂವಿ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಕಥೆ ಆರಂಭ 1987ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಬಾರ್ ಅಲ್ಲಿ 4 ಜನ ವ್ಯಕ್ತಿಗಳನ್ನ ತೋರಿಸ್ತಾರೆ. ಇವರ ಹೆಸರು ನೋಡೋದಾದ್ರೆ ಪಳನಿ, ಸೆಂದಿಲ್, ವೇಲು ಮತ್ತು ಗುಣ. ಇವರು ಇಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಕೊಂದು ಮಾತಾಡ್ತಾ ಕೂತಿರ್ತಾರೆ. ಇಲ್ಲಿ ಸೆಂದಿಲ್, ಗುಣ ಮತ್ತು ವೇಲುಗೆ ಈಗ ಕೇಸ್ ಆದ್ರೆ ನಾವೆಲ್ಲ ಅರೆಸ್ಟ್ ಆಗ್ತೀವಿ. ಅದಕ್ಕೆ ನಾವು 4 ಜನ ಒಳಗೆ ಹೋದ್ರೆ ಹೊರಗಿನ ಗ್ಯಾಂಗ್ ನ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀವಿಬ್ರು ಸರೆಂಡರ್ ಆದ್ರೆ ನಾವು ಆದಷ್ಟು ಬೇಗ ನಿಮ್ಮನ್ನ ಬೇಲ್ ಕೊಟ್ಟು ಹೊರಗೆ ತರ್ತೀವಿ ಅಂತ ಹೇಳ್ತಾನೆ. ಆಗ ಗುಣ ಮತ್ತು ವೇಲು ಸರಿ ಅಂತ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ. ಗುಣ ಮತ್ತು ವೇಲು ಸೆಂದಿಲ್ ತಮ್ಮನ್ನ ಹೊರಗೆ ತರ್ತಾನೆ ಅಂತ ಅನ್ಕೋತಾರೆ. ಆದ್ರೆ ವರ್ಷಗಳೇ ಕಳೆದ್ರು ಸೆಂದಿಲ್ ಅವರನ್ನ ಬಿಡಿಸೋ ಪ್ರಯತ್ನ ಮಾಡ್ತಿರಲ್ಲ. ಒಂದು ದಿನ ಸೆಂದಿಲ್ ಮತ್ತು ತಂಬಿ ಗುಣ ಮತ್ತು ವೇಲುನ ಭೇಟಿಯಾಗೋಕೆ ಜೈಲ್ಗೆ ಬರ್ತಾರೆ. ಇಲ್ಲಿ ಗುಣ ಸೆಂದಿಲ್ ಮೇಲೆ ಕೋಪ ಮಾಡ್ತಾನೆ. ಆಗ ತಂಬಿ ಅಡ್ಡ ಬಂದು ಗುಣ ಮತ್ತು ಸೆಂದಿಲ್ಗೆ ರಾಜಿ ಮಾಡ್ತಾನೆ ಮತ್ತು ಸೆಂದಿಲ್ಗೆ ಅವರನ್ನ ಬೇಗ ಬೇಲ್ ಕೊಟ್ಟು ಬಿಡಿಸು ಅಂತ ಹೇಳ್ತಾನೆ. ಸೀನ್ ಇಲ್ಲಿಂದ ಕಟ್ಟಾಗಿ 2000 ಇಸ್ವಿಗೆ ಸ್ಟೋರಿ ಜಂಪ್ ಆಗುತ್ತೆ. ಈಗ ಸೆಂದಿಲ್, ಗುಣ ಮತ್ತು ವೇಲು ಇವರೆಲ್ಲ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾರೆ. ಇವರು ಎಲ್ಲ ಇಲಿಗಲ್ ಬಿಸ್ನೆಸ್ ನ ಮಾಡ್ತಾ ಅನೇಕ ಅಕ್ರಮಗಳನ್ನ ಮಾಡ್ತಿರ್ತಾರೆ. ಸೆಂದಿಲ್ಗೆ ಜೈಲ್ ಆಗಿರುತ್ತೆ. ಈತ ಚೆನ್ನೈ ಸೆಂಟ್ರಲ್ ಜೈಲ್ನಲ್ಲಿ 7ನೇ ಬ್ಲಾಕ್ ನಲ್ಲಿರ್ತಾನೆ ಮತ್ತು ಅದೇ ಜೈಲ್ನ 11ನೇ ಬ್ಲಾಕ್ ನಲ್ಲಿ ಗುಣ ಮತ್ತು ವೇಣು ಇರ್ತಾರೆ. ಇವರ ನಡುವೆ ಕೊಲೆ ಮಾಡುವಷ್ಟು ಶತ್ರುತ್ವ ಇರುತ್ತೆ. ಅದಕ್ಕೆ ಸೆಂದಿಲ್ 7ನೇ ಬ್ಲಾಕ್ ನ ಬಿಟ್ಟು ಹೊರಗೆ ಬರ್ತಿರಲ್ಲ. ಸೆಂದಿಲ್ ತನ್ನ ಮೇಲಿದ್ದ ಎಲ್ಲ ಕೇಸ್ ನ ಕ್ಲಿಯರ್ ಮಾಡ್ಕೊಂಡು ರಾಜಕೀಯಕ್ಕೆ ಎಂಟ್ರಿ ಆಗ್ಬೇಕು ಅನ್ಕೊಂಡಿರ್ತಾನೆ. ಈಗ ಸೆಂಟ್ರಲ್ ಜೈಲ್ಗೆ ಹೊಸ ವಾರ್ಡನ್ ಬಂದಿರ್ತಾನೆ. ಈತ ಜೈಲಲ್ಲಿ ನಡೀತಿದ್ದ ಎಲ್ಲ ಅಕ್ರಮ ದಂಧೆಗಳನ್ನ ತಡಿಬೇಕು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ. ಇಲ್ಲಿ 2 ಗ್ಯಾಂಗ್ ಇರುತ್ತೆ. ಒಂದು ಗ್ಯಾಂಗ್ ಅಲ್ಲಿ ಗುಣ, ವೇಲು ಮತ್ತು ಗುಣ ರೈಟ್ ಹ್ಯಾಂಡ್ ಮಣಿ ಇರ್ತಾರೆ ಮತ್ತು ಇನ್ನೊಂದು ಗ್ಯಾಂಗ್ ಅಲ್ಲಿ ಸೆಂದಿಲ್ ಮತ್ತು ಪಳನಿ ಇರ್ತಾರೆ. ಇವರು ಜೈಲಲ್ಲಿ ಇದ್ದಿದ್ದರಿಂದ ಇಲ್ಲಿ ಪ್ರತಿದಿನ ಗ್ಯಾಂಗ್ ವಾರ್ ನಡೀತಿರುತ್ತೆ. ಪೊಲೀಸರಿಗೆ ಇವರ ಜಗಳ ತಡೆಯೋದೇ ದೊಡ್ಡ ಕೆಲಸ ಆಗಿರುತ್ತೆ. ಈಗ ಇಲ್ಲಿ ಅಂಬು ಮತ್ತು ಶಿವ ಜೈಲೊಳಗೆ ಬರ್ತಾರೆ. ಅಂಬುನೇ ಈ ನಮ್ಮ ಮೂವಿಯ ಹೀರೋ. ಇಲ್ಲಿ ಬಂದ ಶಿವ ವೇಲು ತಮ್ಮ ಆಗಿರ್ತಾನೆ. ಶಿವ ಒಳಗೆ ಬಂದ ತಕ್ಷಣ ಸೆಂದಿಲ್ ಕಡೆಯವರನ್ನ ಸಾಯಿಸೋಕೆ ಹೋಗ್ತಾನೆ. ಆಗ ಅಂಬು ಅವನನ್ನ ತಡಿತಾನೆ. ಇದರಿಂದ ಸೆಂದಿಲ್ ಕಡೆಯವರು ಅಂಬುನ ಸಪೋರ್ಟ್ ಮಾಡ್ತಾರೆ. ಆದ್ರೆ ಅಂಬು ಗುಣ ಕಡೆಯವರಿಗೆ ಶತ್ರು ಆಗ್ತಾನೆ. ಗುಣ ಬೇಕಂತ ಅಂಬುನ ತನ್ನ ಬ್ಲಾಕ್ಗೆ ಹಾಕಿಸ್ಕೊತಾನೆ. ಅವರು ಇಲ್ಲಿ ಅಂಬುಗೆ ಕೆಲಸ ಮಾಡಿಸ್ತಾರೆ. ಅವರ ಬಟ್ಟೆ ಒಗೆಯೋದು, ಬಾತ್ರೂಮ್ ತೊಳೆಯೋದು ಎಲ್ಲ ಕೆಲಸ ಮಾಡಿಸ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ಜೈಲಲ್ಲಿ ಚೆಕಿಂಗ್ ನಡೀತಿರುತ್ತೆ. ಆಗ ಅಂಬು ಗುಣ ಮನುಷ್ಯರ ಹತ್ರ ಇದ್ದ ಮೊಬೈಲ್ ನ ಹಿಡಿದುಕೊಳ್ತಾನೆ. ಇದಕ್ಕೆ ಕೋಪಗೊಂಡ ಗುಣ ಕಡೆಯವರು ಅಂಬುಗೆ ತುಂಬಾ ಹೊಡಿತಾರೆ. ಈಗ ಇಲ್ಲಿ ನಮಗೆ ಅಂಬು ಜೈಲಿಗೆ ಯಾಕೆ ಬಂದ ಮತ್ತು ಅವನ ಸ್ಟೋರಿ ಏನು ಅಂತ ತೋರಿಸ್ತಾರೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ನಲ್ಲಿ 1991ಕ್ಕೆ ಹೋಗುತ್ತೆ. ಇಲ್ಲಿ ಅಂಬುನ ತೋರಿಸ್ತಾರೆ. ಆಕ್ಚುಲಿ ಅಂಬು ಒಬ್ಬ ಕ್ಯಾರಂ ಪ್ಲೇಯರ್ ಆಗಿರ್ತಾನೆ. ಅವನು ಇರೋ ಏರಿಯಾದಲ್ಲಿ ಅವನನ್ನ ಕ್ಯಾರಂ ನಲ್ಲಿ ಸೋಲಿಸೋರೇ ಇರಲ್ಲ. ಆಕ್ಚುಲಿ ಅಂಬುಗೆ ಕ್ಯಾರಂ ಆಡುವಂತೆ ರಾಜನ್ ಎನ್ಕರೇಜ್ ಮಾಡ್ತಿರ್ತಾನೆ. ರಾಜನ್ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ 4 ಜನ ಸೇರಿ ಕೊಲೆ ಮಾಡಿದ್ರಲ್ಲ, ಆ ದೊಡ್ಡ ವ್ಯಕ್ತಿಯೇ ರಾಜನ್. ರಾಜನ್ ಆ ಕೋಸ್ಟಲ್ ಏರಿಯಾದಲ್ಲಿದ್ದ ಜನರಿಗೆ ಹೀರೋ ಆಗಿರ್ತಾನೆ. ಆತ ಅಲ್ಲಿದ್ದ ಹುಡುಗರಿಗೆ ನೀವು ನಮ್ಮಂತೆ ಕೆಟ್ಟ ದಾರಿ ಹಿಡಿಯದೆ ಒಳ್ಳೆ ಎಜುಕೇಶನ್ ಮಾಡಿ ಜಾಬ್ ತಗೋಬೇಕಂತ ಹೇಳ್ತಿರ್ತಾನೆ. ಅದಕ್ಕಾಗಿ ಆತ ಒಂದು ಸ್ಪೋರ್ಟ್ಸ್ ಕ್ಲಬ್ ನ ಕೂಡ ಸ್ಥಾಪನೆ ಮಾಡಿ ಅಸ್ಲಾಂನ ಯುವಕರಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಆದ್ರೆ ರಾಜನ್ ಕೊಲೆ ಆದ ಮೇಲೆ ಇವರೆಲ್ಲ ಅನಾಥರಾಗ್ತಾರೆ. ಆದ್ರೆ ಅಂಬು ಮಾತ್ರ ಕ್ಯಾರಂ ನಲ್ಲಿ ಸ್ಟೇಟ್ ಪ್ಲೇಯರ್ ಆಗಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಗವರ್ಮೆಂಟ್ ಜಾಬ್ ತಗೋಬೇಕಂತ ಟ್ರೈ ಮಾಡ್ತಿರ್ತಾನೆ. ಇದು ಈ ಕಡೆ ಹೀಗಿರುವಾಗ 1991ರಲ್ಲಿ ರಾಜೀವ್ ಗಾಂಧಿ ಕೊಲೆಯಾಗುತ್ತೆ. ಆಗ ಜನ ರೋಡಿಗಿಳಿದು ದಂಗೆ ಮಾಡ್ತಿರ್ತಾರೆ. ಇದರಲ್ಲಿ ಅಂಬು ತಾಯಿ ಕೂಡ ಇರ್ತಾಳೆ. ಇವರು ಅಂಗಡಿ ಮತ್ತು ಮಾಲ್ಗಳಿಂದ ಸಾಮಾನು ಕದಿತಿರ್ತಾರೆ. ಅಂಬು ತನ್ನ ತಾಯಿಗೆ ಹೆಲ್ಪ್ ಮಾಡ್ತಾ ಒಂದು ಶಾಪ್ ಹತ್ರ ಬರ್ತಾನೆ. ಇಲ್ಲಿ ಇವರು ಸಾಮಾನು ಕದಿತಿದ್ದಾಗ ಅಂಗಡಿ ಓನರ್ ಬರ್ತಾನೆ. ಆದ್ರೆ ಅಂಬು ಓನರ್ಗೆ ಹೊಡೆದು ಒಂದು ಹೊಲಿಗೆ ಮಷಿನ್ ನ ಕದ್ದು ಹೋಗ್ತಿರ್ತಾನೆ. ಆಗ ಅಲ್ಲಿ ಒಬ್ಬ ಮುಸುಕು ಹಾಕೊಂಡ ಹುಡುಗಿ ಬರ್ತಾಳೆ. ಈಕೆ ಅಂಬುನಿಂದ ಆ ಮಷಿನ್ ನ ಕಿತ್ಕೊಂಡು ಹೋಗ್ಬಿಡ್ತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಪೊಲೀಸರು ಇವರಿದ್ದ ಅಸ್ಲಾಂಗೆ ಬರ್ತಾರೆ. ಇಲ್ಲಿ ಪೊಲೀಸರು ನೋಡಿ, ನಿನ್ನೆ ನೀವು ತಗೊಂಡ ಸಾಮಾನಿಗೆ ಬಿಲ್ ಪೇ ಮಾಡಿಲ್ಲ, ಅದಕ್ಕೆ ಓನರ್ ಕೇಸ್ ಹಾಕ್ತಿದ್ದಾನೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಿಮಗೆ ಕೇಸ್ ಬೇಡ ಅಂದ್ರೆ ಸುಮ್ಮನೆ ಆ ಸಾಮಾನುಗಳನ್ನು ವಾಪಸ್ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಅವರೆಲ್ಲ ಕೇಳಲ್ಲ. ಅದಕ್ಕೆ ಪೊಲೀಸರು ರಾಜನ್ ತಮ್ಮ ತಂಬಿಗೆ ಈ ಜವಾಬ್ದಾರಿಯನ್ನ ಕೊಡ್ತಾರೆ. ಏಕೆಂದ್ರೆ ತಂಬಿ ರಾಜನ್ ತಮ್ಮ ಆಗಿದ್ದರಿಂದ ಜನ ಇವನ ಮಾತನ್ನ ಕೇಳ್ತಿರ್ತಾರೆ. ಎಲ್ಲರೂ ತಾವು ತಗೊಂಡ ಸಾಮಾನುಗಳನ್ನ ವಾಪಸ್ ಕೊಡ್ತಾರೆ. ಆದ್ರೆ ಅಂಬು ತಗೊಂಡ ಹೊಲಿಗೆ ಯಂತ್ರ ಮಾತ್ರ ವಾಪಸ್ ಬರಲ್ಲ. ಆಗ ತಂಬಿ ಅಂಬುಗೆ ನೀನು ಮಷಿನ್ ಕೊಟ್ಟಿಲ್ಲ ಅಂದ್ರೆ ಓನರ್ ಕೇಸ್ ಹಾಕ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಅಂಬು ಹೇಗಾದ್ರೂ ಮಾಡಿ ಆ ಸಾಮಾನನ್ನ ವಾಪಸ್ ಕೊಡಬೇಕಂತ ತನ್ನಂದ ಮಷಿನ್ ನ ತಗೊಂಡು ಹೋದ ಹುಡುಗಿಯನ್ನ ಹುಡುಕಿ ಆಕೆಯಿಂದ ಮಷಿನ್ ನ ವಾಪಸ್ ಕೇಳ್ತಾನೆ. ಆದ್ರೆ ಆಕೆ ಕೊಡಲ್ಲ. ಆಗ ಅಂಬು ವೇಲು ತಮ್ಮ ಶಿವನ ಕರ್ಕೊಂಡು ಹೋಗ್ತಾನೆ. ಆದ್ರೆ ಶಿವ ಆಕೆಯನ್ನ ನೋಡಿ ಏನು ಮಾತಾಡದೆ ವಾಪಸ್ ಬರ್ತಾನೆ. ಏಕೆಂದ್ರೆ ಶಿವ ಆಕೆಯನ್ನ ಒನ್ ಸೈಡ್ ಲವ್ ಮಾಡ್ತಿರ್ತಾನೆ. ಈಗ ಅಂಬು ಆಕೆಯಿಂದ ಹೇಗಾದ್ರೂ ಮಾಡಿ ಆ ಮಷಿನ್ ನ ವಾಪಸ್ ತಗೋಬೇಕಂತ ಅನ್ಕೋತಾನೆ. ಆದ್ರೆ ಆ ಹುಡುಗಿಯ ತಂದೆ ಒಬ್ಬ ಸಣ್ಣ ಬಂಗಾರದ ವ್ಯಾಪಾರಿ ಆಗಿರ್ತಾನೆ ಮತ್ತು ಆತನ ಶಾಪ್ ಕೂಡ ಅವತ್ತು ಕಳ್ಳತನ ಆಗಿರುತ್ತೆ. ಅದಕ್ಕೆ ಅಂಬು ಆಕೆಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಆ ಮಷಿನ್ ನ ಬಿಟ್ಟುಬಿಡ್ತಾನೆ. ಅಂದಂಗೆ ಆ ಹುಡುಗಿಯ ಹೆಸರು ಪದ್ಮ. ಈಗ ಅಂಬು ಆ ಶಾಪ್ ಓನರ್ ಹತ್ರ ಹೋಗ್ತಾನೆ. ಅಂಬು ಆತನಿಗೆ ನನ್ನ ಹತ್ರ ವಾಪಸ್ ಕೊಡಕ್ಕೆ ಮಷಿನ್ ಇಲ್ಲ ಮತ್ತು ನನ್ನ ಹತ್ರ ದುಡ್ಡು ಕೂಡ ಇಲ್ಲ, ಅದಕ್ಕೆ ಬೇಕಾದ್ರೆ ನೀನು ನನ್ನ ಹೊಡ್ಕೋ, ಆದ್ರೆ ಕೇಸ್ ಏನು ಬೇಡ ಅಂತ ಹೇಳ್ತಾನೆ. ಆಗ ಓನರ್ ತಮ್ಮ ಕಡೆ ಇದ್ದ ಹುಡುಗರಿಂದ ಅಂಬುಗೆ ಹೊಡಿಸ್ತಾನೆ. ಇದರಿಂದ ಅಂಬು ಕೈಗೆ ಗಾಯವಾಗುತ್ತೆ. ಅದಕ್ಕೆ ಅವನು ಕ್ಯಾರೆ ಮಾಡೋಕ್ಕಾಗದೆ ಆ ವರ್ಷದ ಟೂರ್ನಮೆಂಟ್ ಸೋತೋಗ್ತಾನೆ. ಇದು ಪದ್ಮಗೆ ಗೊತ್ತಾದಾಗ ಆಕೆ ಅಂಬುಗೆ ಸ್ವಾರಿ ಕೇಳೋಕೆ ಬರ್ತಾಳೆ. ಇಲ್ಲಿ ಇವರು ಮಾತಾಡ್ತಾ ಲವ್ ಅಲ್ಲಿ ಬೀಳ್ತಾರೆ. ಈಗ ಇವರ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೀನ್ ಇಲ್ಲಿಂದ ಕಟ್ಟಾಗಿ ಒಂದು ದಿನ ಊರ ಜಾತ್ರೆಯಲ್ಲಿ ಗುಣ ಪೋತರಾಜು ವೇಷ ಹಾಕಿರ್ತಾನೆ. ಆಗ ಒಬ್ಬ ಮಹಿಳೆ ಅಲ್ಲಿಗೆ ಬರ್ತಾಳೆ.
ಈಕೆ ಗುಣ ಕಾಲಿಗೆ ಅರಿಶಿಣ ಹಚ್ತಾಳೆ. ಈ ಮಹಿಳೆ ಯಾರು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಇನ್ನು ಗುಣ ಪೋತರಾಜು ವೇಷ ಹಾಕೊಂಡು ಹೋಗ್ತಿದ್ದಾಗ ಅಲ್ಲಿ ಕೆಲವರು ಬಂದು ಗುಣ ಮೇಲೆ ಅಟ್ಯಾಕ್ ಮಾಡೋಕೆ ನೋಡ್ತಿರ್ತಾರೆ. ಆಗ ಅಂಬು ಕೂಡ ಅಲ್ಲೇ ಇರ್ತಾನೆ. ಈತ ಗುಣನ ಮುಂದೆ ದಬ್ತಾನೆ. ಆಗ ಗುಣ ಅಟ್ಯಾಕ್ ಮಾಡೋಕೆ ಬಂದ ಎಲ್ಲರನ್ನ ಹೊಡಿತಾನೆ. ಗುಣ ಅವರಿಗೆ ನಿಮ್ಮನ್ನ ಯಾರು ಕಳಿಸಿದ್ರು ಅಂತ ಕೇಳಿದಾಗ ಅವರು ಸೆಂದಿಲ್ ಹೆಸರು ಹೇಳ್ತಾರೆ. ಸೀನಿಲಿಂದ ಕಟ್ಟಾಗಿ ತಂಬಿ ಗುಣ ಮತ್ತು ಸೆಂದಿಲ್ ನಡುವೆ ಕಾಂಪ್ರಮೈಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಇಲ್ಲಿ ವಿವಾದ ಆಗುತ್ತೆ. ಏಕೆಂದ್ರೆ ಗ್ಯಾಂಗ್ಸ್ಟರ್ ಯಾವಾಗಲೂ ಅಷ್ಟು ಬೇಗ ರಾಜಿ ಆಗಲ್ಲ. ಯಾಕಂದ್ರೆ ಅವರಿಗೆ ಆ ಏರಿಯಾದ ಮೇಲೆ ಹಿಡಿತ ಸಾಧಿಸಬೇಕಾಗಿರುತ್ತೆ. ಇನ್ನು ಸ್ಟೋರಿ ಇಲ್ಲಿಂದ 2000 ಇಸ್ವಿಯಲ್ಲಿ ಅಂಬು ಜೈಲಲ್ಲಿರೋ ಟೈಮಿಗೆ ಜಂಪ್ ಆಗುತ್ತೆ. ಸೊ ಇನ್ನು ಗುಣ ಕಡೆಯವರು ಅಂಬುಗೆ ಹೊಡೆದಿದ್ದರಿಂದ ಈಗ ಸೆಂದಿಲ್ ಅಂಬುನ ತನ್ನ ಸೆಲ್ಲಲ್ಲಿ ಹಾಕಿಸ್ತಾನೆ. ಏಕೆಂದರೆ ಶತ್ರುವಿನ ಶತ್ರು ಸ್ನೇಹಿತ ಅನ್ನೋ ಪಾಲಿಸಿ ಸೆಂದಿಲ್ದಾಗಿರುತ್ತೆ. ಇಲ್ಲಿ ಅಂಬು ಕ್ಯಾರಮ್ ಸ್ಕಿಲ್ಸ್ ನೋಡಿ ಸೆಂದಿಲ್ ಅವನಿಂದ ಇನ್ಸ್ಪೈರ್ ಆಗ್ತಾನೆ. ಇಲ್ಲಿ ಇವರ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಟೋರಿ ಇಲ್ಲಿಂದ ಕಟ್ಟಾಗಿ ಬ್ಯಾಕ್ ಟು 1996ಗೆ ಹೋಗುತ್ತೆ. ಇಲ್ಲಿ ಅಂಬು ಮತ್ತು ಪದ್ಮ ಲವ್ ಸ್ಟೋರಿ ತುಂಬಾ ಮುಂದೆ ಬಂದಿರುತ್ತೆ. ಇವರು ಸಿನಿಮಾಕ್ಕೆ ತಿರುಗಾಡೋದೇನು ಹೊರಗೆ ಹೋಗೋದೇನು ಮಾಡ್ತಿರ್ತಾರೆ. ಒಂದು ದಿನ ಅಂಬು ಯಾರು ಇಲ್ಲದನ್ನ ನೋಡಿ ಪದ್ಮಗೆ ಕಿಸ್ ಮಾಡ್ತಾನೆ. ಆದ್ರೆ ಮಾರನೇ ದಿನ ಇದು ಎಲ್ಲರಿಗೆ ಗೊತ್ತಾಗ್ಬಿಡುತ್ತೆ. ಇದು ಪಳನಿಗೆ ಕೂಡ ಗೊತ್ತಾಗುತ್ತೆ. ಪಳನಿ ಸೆಂದಿಲ್ ರೈಟ್ ಹ್ಯಾಂಡ್ ಆಗಿರ್ತಾನೆ. ಈ ವಿಷಯ ಪಳನಿಗೆ ಗೊತ್ತಾದಾಗ ಆತ ಪದ್ಮನ ಗೇಲಿ ಮಾಡ್ತಾನೆ ಮತ್ತು ಅಸಭ್ಯವಾಗಿ ಮಾತಾಡ್ತಾನೆ. ಆಗ ಅಲ್ಲಿ ಪದ್ಮ ತಮ್ಮ ಕೂಡ ಇರ್ತಾನೆ. ಈತ ಎಲ್ಲ ಕೇಳ್ತಾನೆ. ಈತ ಹೋಗಿ ಅಂಬುಗೆ ಪಳನಿ ಮಾಡಿದ ವಿಷಯ ಹೇಳ್ತಾನೆ. ಆಗ ಅಂಬು ತನ್ನ ಬಾಮೈದನ ಕರ್ಕೊಂಡು ಪಳನಿ ಹತ್ರ ಮಾತಾಡೋಕೆ ಹೋಗ್ತಾನೆ. ಆದ್ರೆ ಉಲ್ಟಾ ಪಳನಿ ಇವರನ್ನ ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಅಂಬು ತಂಬಿ ಹತ್ರ ಬಂದು ಪಳನಿ ಬಗ್ಗೆ ಹೇಳ್ತಾನೆ. ಆಗ ತಂಬಿ ಈ ಲವ್ಗೆ ಎಲ್ಲ ಬಿಟ್ಟು ಮೊದಲು ಗೌರ್ಮೆಂಟ್ ಜಾಬ್ ತಗೊಳ್ಳೋ ಪ್ರಯತ್ನ ಮಾಡು ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಸಾರಿ ಇಂಥ ಸಣ್ಣ ಪುಟ್ಟ ವಿಷಯ ತಗೊಂಡು ಬರಬೇಡ ಅಂತ ಹೇಳ್ತಾನೆ. ಆದ್ರೆ ಏನ್ ಮಾಡೋದು, ಅಂಬು ತಾನು ಲವ್ ಮಾಡ್ತಿದ್ದ ಹುಡುಗಿಗೆ ಪಳನಿ ಹೀಗೆ ಅನ್ನಲ್ಲ ಅಂತ ಕೋಪದಲ್ಲಿರ್ತಾನೆ. ಅದಕ್ಕೆ ಅವರು ರಾತ್ರಿ ಆದಾಗ ಅಂಬು ಮತ್ತು ಪದ್ಮ ತಮ್ಮ ಕತ್ತಿ ತಗೊಂಡು ಪಳನಿ ಹತ್ರ ಹೋಗ್ತಾರೆ. ಇಲ್ಲಿ ಪಳನಿ ಫುಲ್ ಕುಡಿದು ಟೈಟ್ ಆಗಿರ್ತಾನೆ. ಈತ ಇವರ ಮಾತನ್ನ ಕೇಳಲ್ಲ. ಅದರ ಜೊತೆಗೆ ಪದ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಿರ್ತಾನೆ. ಇದರಿಂದ ಕೋಪದಲ್ಲಿ ಅಂಬು ಮತ್ತು ಆ ಹುಡುಗ ಪಳನಿನ ಸಾಯಿಸ್ಬಿಡ್ತಾರೆ. ಇವರು ಪಳನಿನ ಸಾಯಿಸೋಕೆ ಯೂಸ್ ಮಾಡಿದ ಕತ್ತಿ ಗುಣ ತಮ್ಮನದ್ದಾಗಿರುತ್ತೆ. ಅದಕ್ಕೆ ಈಗ ಈ ಕೊಲೆ ಗುಣ ತಮ್ಮನ ಮೇಲೆ ಬರುತ್ತೆ. ಈಗ ಸ್ಟೋರಿ ಮತ್ತೆ ಜೈಲಲ್ಲಿ 2000 ಇಸ್ವಿಗೆ ವಾಪಸ್ ಬರುತ್ತೆ. ಇಲ್ಲಿ ಸೆಂದಿಲ್ ಹೇಗಾದ್ರೂ ಮಾಡಿ ತನ್ನ ಮೇಲಿದ್ದ ಕೇಸ್ಗಳನ್ನ ಕ್ಲೋಸ್ ಮಾಡಿಸಿ ಹೊರಗೆ ಬರಬೇಕು ಅನ್ಕೊಂಡಿರ್ತಾನೆ. ಆದ್ರೆ ಹೇಗೆ ಅಂತ ಗೊತ್ತಾಗ್ತಿರಲ್ಲ. ಆಗ ಅಂಬು ಸೆಂದಿಲ್ಗೆ ಒಂದು ಐಡಿಯಾ ಕೊಡ್ತಾನೆ. ಅದೇನೆಂದರೆ ಜೈಲಲ್ಲಿ ಒಂದು ಕ್ಯಾರಮ್ ಟೂರ್ನಮೆಂಟ್ ನ ಮಾಡೋಣ, ಇದರಿಂದ ವಾರ್ಡನ್ಗೆ ಕ್ಲೋಸ್ ಆಗಬಹುದು. ಆಮೇಲೆ ಕೇಸ್ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು ಅಂತ ಹೇಳ್ತಾನೆ. ಸೆಂದಿಲ್ಗೆ ಕೂಡ ಈ ಐಡಿಯಾ ಇಷ್ಟ ಆಗುತ್ತೆ. ಅದಕ್ಕೆ ಅವನು ವಾರ್ಡನ್ ಹತ್ರ ಮಾತಾಡಿ ಟೂರ್ನಮೆಂಟ್ ಡೇಟ್ ನ ಫಿಕ್ಸ್ ಮಾಡಿಸ್ತಾನೆ. ಜೈಲೊಳಗೆ ಬಂದಾಗಿನಿಂದ ಸೆಂದಿಲ್ ಅವನು ಇದ್ದ ಬ್ಲಾಕ್ ನಿಂದ ಹೊರಗೆ ಬಂದಿರಲ್ಲ. ಗುಣ ಕಡೆಯವರು ಯಾವಾಗ ಸೆಂದಿಲ್ ಹೊರಗೆ ಬಂದ್ರೆ ಅವನನ್ನ ಸಾಯಿಸಬೇಕು ಅಂತ ವೇಟ್ ಮಾಡ್ತಿರ್ತಾರೆ. ಅದಕ್ಕೆ ಅವರಿಗೆ ಈ ಟೂರ್ನಮೆಂಟ್ ಒಂದು ಅವಕಾಶವಾಗಿ ಕಾಣುತ್ತೆ. ಅದಕ್ಕೆ ಅವರು ಸೆಂದಿಲ್ನ ಸಾಯಿಸೋಕೆ ಎಲ್ಲ ಪ್ಲಾನ್ ಮಾಡ್ತಾರೆ. ಈಗ ಟೂರ್ನಮೆಂಟ್ ಡೇಟ್ ಬರುತ್ತೆ. ಸೆಂದಿಲ್ ಹತ್ರ ಇದ್ದ ಒಬ್ಬ ವ್ಯಕ್ತಿಗೆ ಬ್ಲಾಕ್ 7ರಲ್ಲಿ ಗುಣ ಕಡೆಯ ಒಬ್ಬ ಗೂಢಚಾರಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆತ ಹೋಗಿ ಸೆಂದಿಲ್ಗೆ ಈ ವಿಷಯ ಹೇಳ್ತಾನೆ. ಆದ್ರೆ ಸೆಂದಿಲ್ ಒಬ್ಬನಿದ್ರೆ ಏನ್ ಮಾಡ್ಕೊಳಕಾಗುತ್ತೆ, ಇಲ್ಲಿ ಇರೋರೆಲ್ಲ ನನ್ನ ಜನ ಅಂತ ಹೇಳ್ತಾನೆ. ಸೆಂದಿಲ್ ವಾಶ್ರೂಮ್ ನಲ್ಲಿದ್ದಾಗ ಅವನ ಉಗುರು ಕಟ್ಟಾಗುತ್ತೆ. ಆಗ ಅವರು ಸೆಂದಿಲ್ ಟೂರ್ನಮೆಂಟ್ಗೆ ಬರಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಗುಣ ಡಿಸಪಾಯಿಂಟ್ ಆಗ್ತಾನೆ. ಆಗ ಅಂಬು ಸೆಂದಿಲ್ ಅಣ್ಣ ಇದ್ರೆ ಅವರ ಮುಂದೆ ಆಡಿ ಗೆಲ್ಬೇಕು ಅಂತ ತುಂಬಾ ಆಸೆ ಇತ್ತು ಅಂತ ಹೇಳ್ತಾನೆ. ಆಗ ರಾಜು ಅನ್ನೋನು ಹೋಗಿ ಸೆಂದಿಲ್ಗೆ ಈ ವಿಷಯ ಹೇಳ್ತಾನೆ. ಆಗ ಸೆಂದಿಲ್ ಅಂಬುಗೋಸ್ಕರ ಮೊದಲ ಬಾರಿಗೆ ಬ್ಲಾಕ್ ಬಿಟ್ಟು ಟೂರ್ನಮೆಂಟ್ ನಡೀತಿದ್ದ ಜಾಗಕ್ಕೆ ಬರ್ತಾನೆ. ಇಲ್ಲಿ ಶಿವ ಮತ್ತು ಅಂಬು ಅಪೋಸಿಟ್ ಆಡ್ತಿರ್ತಾರೆ. ಸೆಂದಿಲ್ ಬಂದು ಕೂತ್ಕೋತಾನೆ. ಸ್ವಲ್ಪ ಟೈಮ್ ಆದ್ಮೇಲೆ ಯಾರೋ ಶಿವ ಅಂತ ಕೂಗ್ತಾರೆ. ಆಗ ಟೆಂಟ್ ನ ಯಾರೋ ಬೀಳಿಸ್ತಾರೆ. ಈಗ ಗುಣ ಕಡೆಯವರು ಸೆಂದಿಲ್ ಕಡೆಯವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಸೆಂದಿಲ್ ಸ್ವಲ್ಪನೂ ಭಯಪಡದೆ ಬಂದವರನ್ನೆಲ್ಲ ಬಂದ ಹಾಗೆ ಸಾಯಿಸ್ತಿರ್ತಾನೆ. ಆಗ ಸಡನ್ ಆಗಿ ಹಿಂದೆಯಿಂದ ಯಾರೋ ಸೆಂದಿಲ್ ಕುತ್ತಿಗೆಗೆ ಒಂದು ಚಾಕು ಚುಚ್ತಾರೆ. ಅದು ಯಾರು ಅಂತ ತಿರುಗಿ ನೋಡಿದ್ರೆ ಅದು ಅಂಬು ಆಗಿರ್ತಾನೆ. ಅಂಬು ಕ್ಯಾರಂ ಬೋರ್ಡ್ ಕೆಳಗಿಂದ ಕತ್ತಿ ತಗೊಂಡು ಸೆಂದಿಲ್ ಕುತ್ತಿಗೆಗೆ ಚುಚ್ತಾನೆ. ಇದನ್ನ ನೋಡಿದ ರಾಜು ಇದು ದ್ರೋಹ ಅಂತ ಹೇಳ್ತಾನೆ. ಆಗ ಅಂಬು ಇದು ದ್ರೋಹ ಅಲ್ಲ, ನಾನು ಗುಣಗೆ ತೋರಿಸ್ತಿರೋ ವಿಶ್ವಾಸ ಅಂತ ಹೇಳ್ತಾನೆ. ಸೀನಿಲಿಂದ ಕಟ್ಟಾಗಿ ಸೆಂದಿಲ್ನ ಹಾಸ್ಪಿಟಲ್ ನಲ್ಲಿ ತೋರಿಸ್ತಾರೆ. ಸೆಂದಿಲ್ ಪ್ರಾಣದಿಂದ ಉಳಿದಿರ್ತಾನೆ. ಆದ್ರೆ ಅವನ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗಿರುತ್ತೆ. ಅಂದ್ರೆ ಸೆಂದಿಲ್ ಈಗ ಸಾಯುವವರೆಗೂ ಬೆಡ್ ಮೇಲೆ ಇರಬೇಕಾಗುತ್ತೆ. ಇಲ್ಲಿ ಸೆಂದಿಲ್ ಹೆಂಡತಿ ತಮ್ಮ ಕೂಡ ಇರ್ತಾನೆ. ಅಂದ್ರೆ ಸೆಂದಿಲ್ ಬಾಮೈದ. ಈತ ಒಬ್ಬ ಪೊಲೀಸ್ ಆಗಿರ್ತಾನೆ. ಈಗ ಅಂಬು ಸೆಂದಿಲ್ ಮೇಲೆ ಏಕೆ ಅಟ್ಯಾಕ್ ಮಾಡಿದ್ದ ಅಂತ ನೋಡೋದಾದ್ರೆ ಇದನ್ನ ತಿಳ್ಕೊಳ್ಳೋಕೆ ಮತ್ತೆ 1996ಗೆ ಹೋಗ್ಬೇಕು. ಇಲ್ಲಿ ಅಂಬು ಪಳನಿನ ಕೊಂದ ಮೇಲೆ ತಂಬಿ ಹತ್ರ ಹೋಗ್ತಾನೆ. ಇಲ್ಲಿ ತಂಬಿ ಅಂಬುನ ಗುಣ ಹತ್ರ ಕಳಿಸ್ತಾನೆ. ಗುಣ ಪಳನಿ ಕೊಲೆ ಕೇಸ್ ತನ್ನ ತಮ್ಮನ ಮೇಲೆ ಬಂದಿದೆ ಅಂತ ಟೆನ್ಷನ್ ನಲ್ಲಿರ್ತಾನೆ. ಆಗ ಅವನಿಗೆ ಇದು ಅಂಬು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಅಂಬು ಮೇಲೆ ಕೋಪ ಮಾಡ್ತಾನೆ. ಆಗ ಇಲ್ಲಿ ಚಂದ್ರ ಎಂಟ್ರಿ ಆಗುತ್ತೆ. ಚಂದ್ರ ಗುಣ ವೈಫ್ ಆಗಿರ್ತಾಳೆ. ಚಂದ್ರ ಗುಣಗೆ ಪಳನಿ ಕೊಲೆ ತಾನೇ ಮಾಡಿದ್ದು ಅಂತ ನಿನ್ನ ತಮ್ಮನ ಜೈಲಿಗೆ ಕಳಿಸು. ಏಕೆಂದ್ರೆ ಒಂದು ಸಾರಿ ಅವನು ಜೈಲಿಗೆ ಹೋಗಿ ಬಂದ್ರೆ ಅವನು ರೌಡಿಯಾಗಿ ಬೆಳಿತಾನೆ. ಇದರಿಂದ ಅವನ ಕೆರಿಯರ್ಗೆ ಕಿಕ್ ಸ್ಟಾರ್ಟ್ ಸಿಗುತ್ತೆ ಅಂತ ಹೇಳ್ತಾಳೆ. ಗುಣ ತನ್ನ ವೈಫ್ ಮಾತು ಕೇಳಿ ತನ್ನ ತಮ್ಮನ ಜೈಲಿಗೆ ಕಳಿಸ್ತಾನೆ. ಆಗ ಜೈಲಲ್ಲಿದ್ದ ಸೆಂದಿಲ್ ಗುಣ ತಮ್ಮನ್ನ ಸಾಯಿಸ್ಬಿಡ್ತಾನೆ. ಇದರಿಂದ ಅಂಬು ಗುಣಗೆ ವಿಶ್ವಾಸ ಪಾತ್ರನಾಗ್ತಾನೆ. ಈಗ ಅವನು ಗುಣಗೋಸ್ಕರ ಕೆಲಸ ಮಾಡ್ತಾನೆ. ಇನ್ನೊಂದು ಕಡೆ ಸೆಂದಿಲ್ ಜೈಲಿಂದ ಹೊರಗೆ ಬಂದು ರಾಜಕೀಯವಾಗಿ ಬೆಳಿಬೇಕಂತ ಟ್ರೈ ಮಾಡ್ತಿರ್ತಾನೆ. ಆಗ ಸೆಂದಿಲ್ ವೈಫ್ ತಂಬಿ ಹತ್ರ ಬಂದು ಹಳೆದೆಲ್ಲ ಮರೆತು ಗುಣನ ಸೆಂದಿಲ್ಗೆ ಸಪೋರ್ಟ್ ಮಾಡುವಂತ ಹೇಳು. ಸೆಂದಿಲ್ ರಾಜಕೀಯವಾಗಿ ಬೆಳೆದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಳೆ. ತಂಬಿ ಹೋಗಿ ಗುಣಗೆ ಈ ವಿಷಯ ಹೇಳ್ತಾನೆ. ಆಗ ವೇಲು ತಮ್ಮ ಶಿವ ಅವನು ಗುಣ ತಮ್ಮನ್ನ ಕೊಂದಿದ್ದ ಅಂತವನ ಜೊತೆ ರಾಜಿ ಆಗೋದು ಬೇಡ ಅಂತ ಹೇಳ್ತಾನೆ. ಆಗ ಅಲ್ಲಿ ಚಂದ್ರ ಬಂದು ನಾವು ಸೆಂದಿಲ್ನ ಸೋಲಿಸಕ್ಕಾಗಿಲ್ಲ ಅಂದ್ರೆ ಅವನ ಜೊತೆ ಕೈ ಜೋಡಿಸೋದು ಉತ್ತಮ ಅಂತ ಹೇಳ್ತಾಳೆ. ಅದಕ್ಕೆ ಗುಣ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಅಂತ ಆಕೆಗೆ ಬೈತಾನೆ. ಚಂದ್ರ ಅಲ್ಲಿಂದ ಹೋದ್ಮೇಲೆ ಗುಣಗೆ ಪೊಲೀಸ್ ಆಫೀಸರ್ ಫೋನ್ ಮಾಡಿ ಸೆಂದಿಲ್ ನಿಮ್ಮನ್ನ ಎನ್ಕೌಂಟರ್ ಮಾಡಿಸ್ಬೇಕಂತ ಟ್ರೈ ಮಾಡ್ತಿದ್ದಾನೆ, ಯಾವುದಕ್ಕೂ ಹುಷಾರಾಗಿರಿ ಅಂತ ಹೇಳ್ತಾನೆ. ಆಗ ಗುಣ ಸೆಂದಿಲ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಈ ಕಡೆ ಲವ್ ಮಾಡ್ತಾ ತಿರುಗ್ತಿದ್ದ ಅಂಬು ಮತ್ತು ಪದ್ಮ ಮದುವೆ ಫಿಕ್ಸ್ ಆಗುತ್ತೆ. ಆಗ ಗುಣ ಅಂಬುನ ಕರೆದು ಸೆಂದಿಲ್ ಮಾಡ್ತಿದ್ದ ಪ್ಲಾನ್ ಬಗ್ಗೆ ಹೇಳ್ತಾನೆ.
ಅದಕ್ಕೆ ಅಂಬು ತನ್ನ ಮದುವೆ ಡಿಲೇ ಮಾಡಿ ತನ್ನ ಪ್ರಾಣವನ್ನ ರಕ್ಷಿಸಿದ ಗುಣಗೋಸ್ಕರ ಜೈಲಿಗೆ ಹೋಗಿ ಸೆಂದಿಲ್ಗೆ ಚಾಕು ಚುಚ್ತಾನೆ. ಈಗ ಗುಣ ಅಂಬುನ ಜೈಲಿಂದ ಹೊರಗೆ ತೆಗಿತಾನೆ. ಅಂಬು ಹೊರಗೆ ಬಂದಾಗ ಗುಣ ಅಂಬುಗೆ ತನ್ನ ಗ್ಯಾಂಗ್ ಅಲ್ಲಿ ಸೇರ್ಕೊಳ್ಳುವಂತೆ ಹೇಳ್ತಾನೆ. ಆದ್ರೆ ಅಂಬು, ಇಲ್ಲಿ ನಾನು ಆಕ್ಚುಲಿ ಈ ದಾರಿಗೆ ಬರಬಾರ್ದು, ಆದ್ರೆ ಏನೇನೋ ಆಗಿ ಇಲ್ಲಿವರೆಗೆ ಬಂದೆ. ಈಗಿಂದ ನಾನು ಇದೆಲ್ಲದರಿಂದ ದೂರ ಹೋಗಿ ಮಕ್ಕಳಿಗೆ ಕ್ಯಾರಂ ಕಲಿಸ್ತೀನಿ ಅಂತ ಹೇಳ್ತಾನೆ. ಏಕೆಂದ್ರೆ ನನ್ನಿಂದಾಗಿ ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ನಡೆಯೋಕೆ ಆಗದೆ ಒದ್ದಾಡೋದು ನನ್ನ ಯಾವಾಗಲೂ ಕಾಡಿಸ್ತಿರುತ್ತೆ ಅಂತ ಹೇಳ್ತಾನೆ. ಸೀನಿಲಿಂದ ಕಟ್ಟಾಗಿ 2003ಕ್ಕೆ ಶಿಫ್ಟ್ ಆಗುತ್ತೆ. ಈಗ ಅಂಬು ಪದ್ಮನ ಮದುವೆ ಆಗಿರ್ತಾನೆ. ಹೀಗಿರುವಾಗ ಅಲ್ಲಿ ಗೌರ್ಮೆಂಟ್ ಕಡೆಯವರು ಎಲ್ಲರ ಹತ್ರ ಸೈನ್ ತಗೋತಿರ್ತಾರೆ. ಏಕೆಂದ್ರೆ ಅಲ್ಲಿಂದ ಒಂದು ದೊಡ್ಡ ರಸ್ತೆ ಹೋಗ್ತಿರುತ್ತೆ. ಅದಕ್ಕೆ ಇಲ್ಲಿದ್ದವರನ್ನ ಖಾಲಿ ಮಾಡಿಸ್ಬೇಕಂತ ಒಂದು ಪೇಪರ್ ಮೇಲೆ ಸೈನ್ ತಗೋತಿರ್ತಾರೆ. ಇನ್ನೊಂದು ಕಡೆ ತಂಬಿ ಮಗಳು ದೊಡ್ಡವಳಾಗಿರ್ತಾಳೆ. ತಂಬಿ ಎಲ್ಲರನ್ನ ಕರೆದಿರ್ತಾನೆ. ಇಲ್ಲಿ ಗುಣ, ಸೆಂದಿಲ್ ಮತ್ತು ಅಂಬು ಕೂಡ ಬಂದಿರ್ತಾರೆ. ಇಲ್ಲಿ ಸೆಂದಿಲ್ ಹೆಂಡತಿ ಗುಣಗೆ, ನನ್ನ ಗಂಡ ಸಿಂಹದ ತರ ಇದ್ದ, ಹೆಂಗ್ ಮಾಡ್ಬಿಟ್ಟೆ ನೋಡು ಅಂತ ಹೇಳ್ತಾಳೆ. ಇಲ್ಲಿ ಅಂಬು ಸೆಂದಿಲ್ನ ನೋಡಿ ಅಲ್ಲಿಂದ ಹೋಗ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಸೆಂದಿಲ್ ಕಡೆಯವರು ಅಂಬುನ ನೋಡಿ ಸೆಂದಿಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೆಂದಿಲ್ ಅಂಬುನ ಮಾತಾಡಿಸ್ತಾನೆ. ಆಗ ಅಲ್ಲಿ ರೋಡ್ ಕಾಂಟ್ರಾಕ್ಟರ್ ಬರ್ತಾನೆ. ಈತ ರೋಡ್ ಆದ್ರೆ ಎಲ್ಲರಿಗೂ ಲಾಭ ಅಂತ ಹೇಳ್ತಾನೆ. ಅದಕ್ಕೆ ಆತ ತಂಬಿನ ಸೇರಿಸಿಕೊಂಡು ಗುಣ ಮತ್ತು ಸೆಂದಿಲ್ ನಡುವೆ ರಾಜಿ ಮಾಡಿಸೋಕೆ ಟ್ರೈ ಮಾಡ್ತಾನೆ. ಆಗ ಸೆಂದಿಲ್ ಹೆಂಡತಿ, ನನ್ನ ಗಂಡನ ಈ ಪರಿಸ್ಥಿತಿಗೆ ಕಾರಣ ಆದವನನ್ನ ನಮಗೆ ಕೊಡು, ಆಗ್ಲೇ ನಾವು ರಾಜಿ ಆಗ್ತೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗುಣ ಏನು ಮಾತಾಡದೆ ಸುಮ್ಮನಿರ್ತಾನೆ. ಆಮೇಲೆ ಗುಣ ಅಂಬುನ ಕರೆದು, ರೋಡ್ ಕಾಂಟ್ರಾಕ್ಟರ್ಗೆ ಅಲ್ಲಿರೋ ಜನ ತಮ್ಮ ಜಾಗವನ್ನ ಬರೆದು ಕೊಡುವಂತೆ ನೀನೇ ಒಪ್ಪಿಸಬೇಕು. ನೀನು ಹಾಗೆ ಮಾಡಿದ್ರೆ ನಿನಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ನಲ್ಲಿ ಮನೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಈಗ ಇದೆಲ್ಲ ಬಂದು ಅಂಬು ತನ್ನ ಹೆಂಡತಿ ಪದ್ಮಗೆ ಹೇಳ್ತಾನೆ. ಪದ್ಮ, ನೀನು ಗುಣಗೋಸ್ಕರ ಅಲ್ಲ ಸೆಂದಿಲ್ಗೆ ಚಾಕು ಚುಚ್ಚಿದ್ದು, ಈಗ ಅವನು ನಿನಗೆ ಮೋಸ ಮಾಡ್ತಾನ ಅಂತ ಕೇಳ್ತಾಳೆ. ಆಗ ಅಂಬು, ಅವನು ಹಣಗೋಸ್ಕರ ತನ್ನ ಸ್ವಂತ ತಮ್ಮನ್ನ ಕೊಂದ ಸೆಂದಿಲ್ ಜೊತೆ ಕೈ ಜೋಡಿಸಕ್ಕೆ ರೆಡಿಯಾದ. ಇನ್ನು ಇವರು ತಮಗೆ ಈ ಲೆವೆಲ್ಗೆ ಬರೋಕೆ ಹೆಲ್ಪ್ ಮಾಡಿದ್ದ ರಾಜನನ್ನೇ ಕೊಂದವರು. ಇನ್ನು ನಾನು ಯಾವ ಲೆಕ್ಕ ಅಂತ ಹೇಳ್ತಾನೆ. ಈಗ ಸ್ಟೋರಿ ರಾಜನ್ ಕಡೆ ಶಿಫ್ಟ್ ಆಗುತ್ತೆ. ಇದು 1987ರಲ್ಲಿ ರಾಜನ್ ಕೊಲೆ ಆಗೋ ಮುಂಚಿನ ಸ್ಟೋರಿ. ರಾಜನ್ ಒಬ್ಬ ಸ್ಮಗ್ಲರ್ ಆಗಿರ್ತಾನೆ. ಈತ ಬೋಟಲ್ಲಿ ಬರ್ತಿದ್ದ ಇಲ್ಲಿಗಲ್ ವಸ್ತುಗಳನ್ನ ಸ್ಮಗ್ಲಿಂಗ್ ಮಾಡ್ತಿರ್ತಾನೆ ಮತ್ತು ತಮ್ಮ ಜನರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಇವನ ಫಾಲೋವರ್ಸೇ ಸೆಂದಿಲ್, ಗುಣ, ಪಳನಿ, ವೇಲು ಮತ್ತು ರಾಜನ್ ತಮ್ಮ ತಂಬಿ. ಇವನಿಗೆ ಒಬ್ಬ ರಾಜಕೀಯ ಗುರು ಇರ್ತಾನೆ. ಈತನೇ ಮುತ್ತು. ರಾಜನ್ಗೆ, ನೋಡು, ನೀವಿರೋ ಜಾಗದಿಂದ ಒಂದು ರೋಡ್ ಹೋಗುತ್ತೆ, ಅದಕ್ಕೆ ನನಗೆ ಆ ಜಾಗ ಬೇಕು, ನಿಮಗೆ ಬೇರೆ ಕಡೆ ಇರೋಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಇದನ್ನ ಜನರಿಗೆ ತಿಳಿಸೋಕೆ ಒಂದು ಮೀಟಿಂಗ್ ಮಾಡಬೇಕು. ಅದಕ್ಕೆ ಆ ಮೀಟಿಂಗ್ ನಲ್ಲಿ ನೀನು ನನ್ನ ಪರವಾಗಿ ಮಾತಾಡಿ ಜನರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಹೇಳ್ತಾನೆ. ಈಗ ಮೀಟಿಂಗ್ ನ ಕರೆಯಲಾಗುತ್ತೆ. ಆದ್ರೆ ರಾಜನ್ ಆ ಮೀಟಿಂಗ್ ನಲ್ಲಿ ಉಲ್ಟಾ ತಿರುಗ್ತಾನೆ. ಈತ ಮುತ್ತುಗೆ ತಮ್ಮ ಜಾಗ ಕೊಡಲ್ಲ ಅಂತ ಹೇಳ್ತಾನೆ. ಇದರಿಂದ ಜನರ ಮುಂದೆ ರಾಜನ್ ಲೀಡರ್ ಆಗ್ಬಿಡ್ತಾನೆ. ಹೀಗಿರುವಾಗ ಸೈಡ್ಗೆ ರಾಜನ್ ಲವ್ ಸ್ಟೋರಿ ಕೂಡ ನಡೀತಿರುತ್ತೆ. ರಾಜನ್ ಚಂದ್ರನ ಹುಡುಗಿನ ಲವ್ ಮಾಡ್ತಿರ್ತಾನೆ. ಚಂದ್ರ ಕೂಡ ರಾಜನ್ನ ಲವ್ ಮಾಡ್ತಿರ್ತಾಳೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಗುಣ ಕೂಡ ಚಂದ್ರನ ಲವ್ ಮಾಡ್ತಿರ್ತಾನೆ. ಆದ್ರೆ ಚಂದ್ರ ರಾಜನ್ನ ಲವ್ ಮಾಡ್ತಿದ್ದರಿಂದ ರಾಜನ್ ಮತ್ತು ಚಂದ್ರ ಮದುವೆ ಆಗ್ತಾರೆ. ಇದನ್ನ ನೋಡಿ ಗುಣ ತುಂಬಾ ಕೋಪ ಮಾಡ್ತಾನೆ. ಒಂದು ದಿನ ಪೊಲೀಸರು ಆ ಜಾಗವನ್ನ ಖಾಲಿ ಮಾಡಿಸ್ಬೇಕಂತ ಬರ್ತಾರೆ. ಆಗ ರಾಜನ್ ಅವರಿಗೆ ಅಡ್ಡ ಹೋಗ್ತಾನೆ. ಆಗ ಪೊಲೀಸ್ ರಾಜನ್ನ ಹೊಡಿತಾನೆ. ಆದ್ರೆ ರಾಜನ್ ಭಯಪಡದೆ ಪೊಲೀಸರಿಗೆ ಹೊಡಿತಾನೆ ಮತ್ತು ಮೇನ್ ಪೊಲೀಸ್ ನ ಕಿಡ್ನಾಪ್ ಮಾಡಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾನೆ. ಇದರಿಂದ ಗೌರ್ಮೆಂಟ್ ರೋಡ್ ವಿಷಯವನ್ನ ಇಲ್ಲಿಗೆ ಬಿಡುತ್ತೆ. ಇದರಿಂದ ರಾಜನ್ ಆ ಏರಿಯಾದಲ್ಲಿ ದೊಡ್ಡ ಹೀರೋ ಆಗ್ತಾನೆ. ಇದರಿಂದ ಅಲ್ಲಿ ಯಾವ ಬೇರೆ ಲೀಡರ್ ಬರಲ್ಲ. ಇದೇ ಟೈಮಲ್ಲಿ ಎಂಜಿಆರ್ ಡೆತ್ ಆಗುತ್ತೆ. ರಾಜನ್ ಎಂಜಿಆರ್ ದೊಡ್ಡ ಫ್ಯಾನ್ ಆಗಿರ್ತಾನೆ. ಅದಕ್ಕೆ ಅವನು ಎಂಜಿಆರ್ ಪಾರ್ಥಿವ ಶರೀರವನ್ನ ನೋಡೋಕೆ ಹೋಗ್ತಾನೆ. ಈ ಕಡೆ ಇದೇ ಸರಿಯಾದ ಟೈಮ್ ಅಂತ ಕಾಯ್ತಿದ್ದ ಮುತ್ತು ಸೆಂದಿಲ್ ಮತ್ತು ಟೀಮ್ನ ಹುರಿದುಂಬಿಸಿ ಸಮುದ್ರಕ್ಕೆ ಹೋಗಿ ಸ್ಮಗ್ಲಿಂಗ್ ವಸ್ತುಗಳನ್ನ ತರುವಂತೆ ಹೇಳ್ತಾನೆ. ಆಗ ಸೆಂದಿಲ್ ಹಾಗೆ ಮಾಡ್ತಾನೆ. ಆದ್ರೆ ಮುತ್ತು ಅವರು ಸಮುದ್ರಕ್ಕೆ ಹೋದ ಮೇಲೆ ಪೊಲೀಸರಿಗೆ ಈ ವಿಷಯ ತಿಳಿಸ್ತಾನೆ. ಇದರಿಂದ ಪೊಲೀಸರು ಸೆಂದಿಲ್, ವೇಲು, ಪಳನಿ ಮತ್ತು ಗುಣನ ಅರೆಸ್ಟ್ ಮಾಡ್ತಾರೆ. ಇವರು ರಿಲೀಸ್ ಆದ ಮೇಲೆ ರಾಜನ್ ಹತ್ರ ಬರ್ತಾರೆ. ಆಗ ರಾಜನ್ ಕೋಪದಲ್ಲಿ ಎಲ್ಲರ ಮುಂದೆ ಇವರನ್ನ ಹೊಡೆದು, ಆ ದೊಡ್ಡ ಮನುಷ್ಯ ಮಾತು ಕೇಳಿ ಹೋಗಿದ್ರಲ್ಲ, ಈಗ ಅವನ ಹತ್ರನೇ ಹೋಗಿ ಕೇಸ್ನ ಕ್ಲೋಸ್ ಮಾಡಿಸಿಕೊಳ್ಳುವಂತೆ ಹೇಳ್ತಾನೆ. ಇದರಿಂದ ಅವರು ಎಲ್ಲರ ಮುಂದೆ ಅವಮಾನ ಆಯ್ತಲ್ಲ ಅಂತ ಕೋಪದಲ್ಲಿ ಇರ್ತಾರೆ. ಈ ಕಡೆ ರಾಜನ್ ರಾತ್ರಿ ಮನೆಯಲ್ಲಿ ಊಟ ಮಾಡ್ತಿರ್ತಾನೆ. ಆಗ ಅಲ್ಲಿ ತಂಬಿ ಬರ್ತಾನೆ. ತಂಬಿ ರಾಜನ್ಗೆ ಅವರು ಕೋಪದಲ್ಲಿ ಬಾರಲ್ಲಿ ಕುಳಿತಾ ಕೂತಿದ್ದಾರೆ, ಅವರನ್ನ ಸಮಾಧಾನ ಮಾಡುವಂತೆ ಹೇಳ್ತಾನೆ. ತಂಬಿ ಮಾತು ಕೇಳಿ ರಾಜನ್ ಊಟ ಬಿಟ್ಟು ಬಾರ್ಗೆ ಬರ್ತಾನೆ. ಆಲ್ರೆಡಿ ರಾಜನ್ ಮೇಲೆ ಕೋಪದಲ್ಲಿದ್ದ ಆ 4 ಜನ ರಾಜನ್ ಮಾತು ಕೇಳದೆ ಅವನನ್ನ ಅಲ್ಲೇ ಮುಗಿಸ್ಬಿಡ್ತಾರೆ. ನಮ್ಮ ಮೂವಿ ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಈಗ ರಾಜನ್ ಮೃತದೇಹವನ್ನ ಚಂದ್ರ ಮನೆ ಮುಂದೆ ಇಡ್ತಾರೆ. ಇಲ್ಲಿ ಚಂದ್ರ ಜೋರಾಗಿ ಆಳ್ತಿರ್ತಾಳೆ. ಆಗ ಅಲ್ಲಿರೋ ಜನ ರಾಜನ್ನ ಯಾರೋ ಕೊಂದ್ರು ಅಂತ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ಆ ಟೈಮಲ್ಲಿ ಸಣ್ಣವನಿದ್ದ ಅಂಬು ಕೂಡ ನೋಡ್ತಿರ್ತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಗುಣ ಮತ್ತು ಸೆಂದಿಲ್ ಕಡೆಯವರು ಊರಿನ ಜನರಿಗೆಲ್ಲ ಮೀಟಿಂಗ್ ಕರೆದು ತಾವು ಇರುತ್ತಿದ್ದ ಜಾಗವನ್ನ ಬರೆದು ಕೊಡುವಂತೆ ಹೇಳ್ತಾರೆ. ಆದ್ರೆ ರಾಜನ್ ಮುತ್ತುಗೆ ಎದುರು ತಿರುಗಿದಂತೆ ಅಂಬು ಕೂಡ ಗುಣಗೆ ಎದುರು ತಿರುಗ್ತಾನೆ. ಅಂಬು ಗುಣಗೆ, ನಾವೆಲ್ಲ ಮೀನು ಹಿಡಿಯೋರು, ಅದೇ ನಮ್ಮ ಬದುಕು. ಒಂದು ಬಾರಿ ನಾವು ನಮ್ಮ ಮನೆಯನ್ನು ಬಿಟ್ಟು ಹೋದ್ಮೇಲೆ ನಮ್ಮನ್ನ ವಾಪಸ್ ನಮ್ಮ ಕೆಲಸ ಮಾಡೋಕೆ ಬಿಡ್ತೀರಾ? ಇಲ್ಲ. ಅಲ್ಲಿ ರೋಡ್ ಆದ್ಮೇಲೆ ದೊಡ್ಡ ದೊಡ್ಡ ಮಾಲ್ಗಳು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಆಗ ನಾವಲ್ಲಿ ತಿರುಗಾಡೋಕೆ ಕೂಡ ನೀವು ಪರ್ಮಿಷನ್ ಕೊಡಲ್ಲ. ಅದಕ್ಕೆ ನಾವು ಈ ಜಾಗವನ್ನ ಖಾಲಿ ಮಾಡಲ್ಲ ಅಂತ ಹೇಳ್ತಾನೆ. ಅಂಬು ಅಲ್ಲಿಂದ ಹೊರಗೆ ಬಂದಾಗ ಊರಿನ ಜನ ಕೂಡ ಅವನ ಜೊತೆ ಹೊರಗೆ ಬರ್ತಾರೆ. ಇನ್ನೊಂದು ಕಡೆ ಚಂದ್ರನ ತೋರಿಸ್ತಾರೆ. ಆಕ್ಚುಲಿ ಇಲ್ಲಿ ನಡೀತಿರೋ ತುಂಬಾ ವಿಷಯಗಳಿಗೆ ಚಂದ್ರನೇ ಕಾರಣ ಆಗಿರ್ತಾಳೆ. ಏಕೆಂದ್ರೆ ರಾಜನ್ನ ಕೊಂದವರು ಗುಣ, ವೇಲು, ಪಳನಿ ಮತ್ತು ಸೆಂದಿಲ್ ಅಂತ ಗೊತ್ತಾದಾಗ ಚಂದ್ರ ಅವರನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಾಳೆ. ಅದಕ್ಕೆ ಚಂದ್ರ ಗುಣನ ಲವ್ ಮಾಡೋ ತರ ನಾಟಕ ಮಾಡಿ ಅವನ ಜೊತೆ ಮದುವೆ ಆಗ್ತಾಳೆ. ಆಮೇಲೆ ಸೆಂದಿಲ್ ಗುಣನ ಸಾಯಿಸೋಕೆ ಟ್ರೈ ಮಾಡ್ತಿದ್ದಾನಂತ ಪೊಲೀಸರಿಗೆ ಕಾಲ್ ಮಾಡಿ ಹೇಳಿದ್ದು ಚಂದ್ರ ಆಗಿರ್ತಾಳೆ. ಚಂದ್ರ ಅಂಬು ಹೆಲ್ಪ್ ನಿಂದ ಆ 4 ಮಂದಿನ ಸಾಯಿಸಬೇಕು ಅನ್ಕೋತಾಳೆ. ಆದ್ರೆ ಆಕೆ ಹೇಳೋ ಮುಂಚೆ ಅಂಬು ಪಳನಿನ ಸಾಯಿಸಿರ್ತಾನೆ. ಚಂದ್ರ ವೇಲು ಮತ್ತು ಗುಣ ನಡುವೆ ಕೂಡ ಭಿನ್ನಾಭಿಪ್ರಾಯ ಬರುವಂತೆ ಮಾಡಿರ್ತಾಳೆ. ಇದರಿಂದ ವೇಲು ಗುಣ ಜೊತೆ ಇರಲ್ಲ ಅಂತ ಮನೆ ಬಿಟ್ಟು ಹೋಗಿರ್ತಾನೆ.
ಇನ್ನು ಚಂದ್ರ ತನ್ನ ಜೊತೆ ರಾಜನ್ಗೆ ನಂಬಿಕಸ್ಥರಾಗಿದ್ದ ಕೆಲವರನ್ನ ಸೇರಿಸಿಕೊಂಡಿರ್ತಾಳೆ. ಈ ಕಡೆ ಗುಣ ಸೆಂದಿಲ್ಗೆ ಚುಚ್ಚಿದ್ದು ಅಂಬು ಅಂತ ಹೇಳ್ಬಿಡ್ತಾನೆ. ಇದರಿಂದ ಸೆಂದಿಲ್ ಬಾಮೈದಾದ ಪೊಲೀಸ್ ಆಫೀಸರ್ ಅಂಬುನ ಸಾಯಿಸ್ಬೇಕಂತ ಬರ್ತಾನೆ. ಅದಕ್ಕೆ ಅವನು ಅವತ್ತು ರಾತ್ರಿ ಸ್ಲಮ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ಗುಣ ಮತ್ತು ಸೆಂದಿಲ್ ಕಡೆಯವರು ಕೂಡ ಅಂಬುನ ಸಾಯಿಸ್ಬೇಕಂತ ಬಂದಿರ್ತಾರೆ. ಇಲ್ಲಿ ಸ್ಲಮ್ ಹುಡುಗರು ಅಂಬುಗೆ ಸಪೋರ್ಟ್ ಆಗಿ ನಿಲ್ತಾರೆ. ಇಲ್ಲಿ ದೊಡ್ಡ ಗ್ಯಾಂಗ್ ವಾರ್ ನಡೆಯುತ್ತೆ. ಆದ್ರೆ ಅಂಬು ಎಲ್ಲರನ್ನ ಮುಗಿಸ್ಬಿಡ್ತಾನೆ. ಗುಣ ಅಲ್ಲಿಂದ ಓಡೋಗೋ ಪ್ರಯತ್ನ ಮಾಡ್ತಿರ್ತಾನೆ. ಆಗ ಅಂಬು ಅವನನ್ನ ಹಿಡಿದು ಇದೇ ಕೊನೆ, ಇನ್ನೊಂದು ಬಾರಿ ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ನೀನು ಉಳಿಯಲ್ಲ ಅಂತ ವಾರ್ನಿಂಗ್ ಕೊಟ್ಟು ಬಿಟ್ಬಿಡ್ತಾನೆ. ಈಗ ಮಾರನೇ ದಿನ ಎಲ್ಲ ಮುಗಿದು ಶಾಂತವಾಗಿರುತ್ತೆ. ಆಗ ಚಂದ್ರ ಒಬ್ಬ ವ್ಯಕ್ತಿ ಕೈಯಲ್ಲಿ ರಾಜನ್ ಮನೆ ಬೀಗನ ಅಂಬುಗೆ ಕಳಿಸ್ತಾಳೆ. ಅಂದ್ರೆ ಅಂಬು ಈಗ ಆ ಊರಿನ ಲೀಡರ್ ಆಗ್ತಾನೆ. ಆದರೆ ಸ್ಟೋರಿ ಎಂಡಿಂಗ್ ನಲ್ಲಿ ಇನ್ನು ಉತ್ತರ ಸಿಗದ ಪ್ರಶ್ನೆಗಳು ಹಾಗೆ ಉಳಿಯುತ್ತೆ. ಅದೇನೆಂದರೆ ಗುಣ ಮತ್ತು ಸೆಂದಿಲ್ನ ಅಂಬು ಹಾಗೆ ಬಿಟ್ಟಿರ್ತಾನೆ. ಆದರೆ ಅವರು ಕೂಡ ಗ್ಯಾಂಗ್ಸ್ಟರ್ಸ್. ಅವರು ಅಷ್ಟು ಈಸಿಯಾಗಿ ಅಂಬುನ ಹೇಗೆ ಬಿಡ್ತಾರೆ? ಇನ್ನು ಗುಣ ಮತ್ತು ಸೆಂದಿಲ್ ಸಾವಿಗಾಗಿ ಕಾಯ್ತಿದ್ದ ಚಂದ್ರ ತನ್ನ ರಿವೆಂಜ್ ನ ಹೇಗೆ ತಗೋತಾಳೆ? ಇವೆಲ್ಲ ಕ್ವಶನ್ಗಳೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.